ಸೊ ಕೆಲವರನ್ನ ನಾವು ನೋಡುವಾಗ ನಮಗೆ ಅನ್ಸುತ್ತೆ ಅವರ ಸ್ಕಿನ್ ಎಲ್ಲ ನೋಡುವಾಗ ಮೇ ಬಿ ಇವರಿಗೆ ಒಂದು 30-35 ವರ್ಷ ಆಗಿರ್ಬೋದು ಅಂತ ಅನ್ಸುತ್ತೆ. ನಾವು ಅವರಿಗೆ ಕೇಳುವಾಗ ನಮಗೆ ಗೊತ್ತಾಗುತ್ತೆ ಅವರಿಗೆ 50 ವರ್ಷ ಆಗಿದೆ, ಆದರೂ ಸ್ಕಿನ್ ತುಂಬ ಚೆನ್ನಾಗಿದೆ. ಈ ನ್ಯೂಟ್ರಿಯೆಂಟ್ಸ್ ಇರುವಂಥ ಆಹಾರಗಳು ನಾವು ರೆಗ್ಯುಲರ್ಲಿ ತಗೊಂಡ್ರೆ ನಮ್ಮ ಸ್ಕಿನ್ ಹೆಲ್ತ್ ಏನಿದೆ ತುಂಬ ಇಂಪ್ರೂವ್ ಆಗುತ್ತೆ. ಬಟ್ ಇಷ್ಟೆಲ್ಲ ನ್ಯೂಟ್ರಿಯೆಂಟ್ಸ್ನ ಹೇಳಿದ್ರು ಇದಕ್ಕಿಂತೆಲ್ಲ ಇಂಪಾರ್ಟೆಂಟ್ ಆಗಿರುವಂಥ ಒಂದಿದೆ. ನಾವು ಎಷ್ಟೋ ಕಾಸ್ಮೆಟಿಕ್ಸು ಎಷ್ಟೋ ಬ್ಯೂಟಿ ಪಾರ್ಲರ್ ಹೋಗಿ ಎಷ್ಟು ನಮಗೆ ರಿಸಲ್ಟ್ ಸಿಗುತ್ತೋ ಅದಕ್ಕಿಂತ 10 ಪಟ್ಟು ರಿಸಲ್ಟ್ ನಿಮಗೆ ಇದರಲ್ಲಿ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮಗೆಲ್ಲರಿಗೂ ತುಂಬ ಯಂಗ್ ಆಗಿ ಕಾಣಲಿಕ್ಕೆ ತುಂಬ ಇಷ್ಟ. ಸೊ ಯಂಗ್ ಆಗಿ ಕಾಣಬೇಕು ಅಂದರೆ ಮೇನ್ಲಿ ನಮ್ಮ ಚರ್ಮ ಏನಿದೆ ಅದು ತುಂಬ ಚೆನ್ನಾಗಿರಬೇಕು. ಸೊ ಯೂಶಲಿ ಆಫ್ಟರ್ ಏಜ್ ಆಫ್ 40 ಎಲ್ಲ ಏನಾಗುತ್ತೆ, ನಮ್ಮ ಚರ್ಮದಲ್ಲಿ ತುಂಬ ಚೇಂಜಸ್ ಆಗುತ್ತೆ, ರಿಂಕಲ್ಸ್ ಬರುತ್ತೆ, ಸ್ಕಿನ್ ಹೆಲ್ತ್ ಕಡಿಮೆ ಆಗುತ್ತೆ, ಸ್ಕಿನ್ ಟೋನ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಮಗೆ ನಮ್ಮ ಮುಖದಲ್ಲಿ ನಮ್ಮ ವಯಸ್ಸು ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ತುಂಬ ಜನ ಹೈಯೆಸ್ಟ್ ನಾವು ಖರ್ಚು ಮಾಡೋದೇ ಸ್ಕಿನ್ ಕೇರ್ಗೆ. ನಾವು ಎಷ್ಟೋ ಕ್ರೀಮ್ಸ್ ತಗೊಳ್ತೀವಿ ಅಥವಾ ತುಂಬ ಬ್ಯೂಟಿ ಪಾರ್ಲರ್ಸ್ ಹೋಗಿ ತುಂಬ ದುಡ್ಡು ಖರ್ಚು ಮಾಡ್ತೀವಿ. ಬಟ್ ಆದರೂ ಕೂಡ ನಮ್ಮ ಸ್ಕಿನ್ ಹೆಲ್ತ್ ಅಷ್ಟೊಂದು ಚೆನ್ನಾಗಾಗಲ್ಲ. ಸೊ ವಯಸ್ಸಲ್ಲಿ ಮೇನ್ಲಿ 2 ಥರ ಇದೆ. ಒಂದು ನಾವು ಕ್ರಾನಲಾಜಿಕಲ್ ಏಜ್ ಅಂತ ಹೇಳ್ತೀವಿ. ಕ್ರಾನಲಾಜಿಕಲ್ ಏಜ್ ಅಂದರೆ ಆ್ಯಕ್ಚುಲಿ ಎಷ್ಟು ವರ್ಷ ಆಗಿದೆ, ಹುಟ್ಟಿ ಎಷ್ಟು ವರ್ಷ ಆಗಿದೆ ಅದನ್ನು ನಾವು ಕ್ರಾನಲಾಜಿಕಲ್ ಏಜ್ ಅಂತ ಹೇಳ್ಬೋದು. ಇನ್ನೊಂದು ಬಯಾಲಜಿಕಲ್ ಏಜ್ ಅಂತ ಹೇಳ್ತೀವಿ. ಬಯಾಲಜಿಕಲ್ ಏಜ್ ಅಂದರೆ ಇಷ್ಟು ವರ್ಷದಲ್ಲಿ ಅವರದ್ದು ಬಾಡಿಯಲ್ಲಿ ಮೇನ್ಲಿ ಸ್ಕಿನ್ ಇರ್ಬೋದು, ಮಸಲ್ಸ್ ಇರ್ಬೋದು, ಓವರ್ ಆಲ್ ಬಾಡಿ ಏನಿದೆ ಅದಕ್ಕೆ ಎಷ್ಟು ವಯಸ್ಸಾಗಿದೆ, ಅದಕ್ಕೆ ಎಷ್ಟು ಡ್ಯಾಮೇಜ್ ಆಗಿದೆ, ಇದನ್ನು ನಾವು ಬಯಾಲಜಿಕಲ್ ಏಜ್ ಅಂತ ಹೇಳ್ತೀವಿ. ಸೊ ಕೆಲವರನ್ನ ನಾವು ನೋಡುವಾಗ ನಮಗೆ ಅನ್ಸುತ್ತೆ ಅವರ ಸ್ಕಿನ್ ಎಲ್ಲ ನೋಡುವಾಗ ಮೇ ಬಿ ಇವರಿಗೆ ಒಂದು 30-35 ವರ್ಷ ಆಗಿರ್ಬೋದು ಅಂತ ಅನ್ಸುತ್ತೆ. ನಾವು ಅವರಿಗೆ ಕೇಳುವಾಗ ನಮಗೆ ಗೊತ್ತಾಗುತ್ತೆ ಅವರಿಗೆ 50 ವರ್ಷ ಆಗಿದೆ, ಆದರೂ ಸ್ಕಿನ್ ತುಂಬ ಚೆನ್ನಾಗಿದೆ. ಇನ್ನು ಕೆಲವರಿಗೆ ನಾವು ಕೇಳುವಾಗ ಮೇ ಬಿ ಒಂದು 60 ವರ್ಷ ಆಗಿರ್ಬೋದು ಅಂತ ನಮಗೆ ಅನ್ಸುತ್ತೆ. ಬಟ್ ಕೇಳಿದಾಗ ಅಷ್ಟೇ ಗೊತ್ತಾಗುತ್ತೆ ಅವರಿಗೆ 40 ವರ್ಷ ಆಗಿರುತ್ತೆ. ಸೊ ಯಾಕೆಂದರೆ ಅವರ ಸ್ಕಿನ್ನಲ್ಲಿ ಅಷ್ಟೊಂದು ಡ್ಯಾಮೇಜ್ ಆಗಿದೆ. ಸೊ ನಮ್ಮ ಸ್ಕಿನ್ ಹೆಲ್ತ್ ಏನಿದೆ, ನಾವು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಕಾಸ್ಮೆಟಿಕ್ಸ್ ಇರ್ಬೋದು, ಎಷ್ಟೋ ಕ್ರೀಮ್ಸ್ ಇರ್ಬೋದು, ಬ್ಯೂಟಿ ಪಾರ್ಲರ್ಸ್ ಇರ್ಬೋದು, ಎಲ್ಲ ಕಡೆ ನಾವು ಹೋಗಿ ಇಷ್ಟೆಲ್ಲ ಖರ್ಚು ಮಾಡಿದರೂ ಕೂಡ ನಮ್ಮ ಸ್ಕಿನ್ ಇಂಪ್ರೂವ್ ಆಗಬೇಕು ಅಂದರೆ ನಮ್ಮ ಆಹಾರ ಚೆನ್ನಾಗಿರಬೇಕು. ಸೊ ನಾನು ಈ ವಿಡಿಯೋದಲ್ಲಿ ಆಫ್ಟರ್ 40 ಇಯರ್ಸ್ ಕೂಡ ನಮ್ಮ ಸ್ಕಿನ್ ಚೆನ್ನಾಗಿರ್ಲಿಕ್ಕೆ ಯಾವ ಥರ ಆಹಾರಗಳನ್ನು ಸೇವಿಸಬೇಕು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ನಮ್ಮ ಚರ್ಮದ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಸ್ಕಿನ್ ಹೆಲ್ತ್ಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ಪ್ರತಿನಿತ್ಯ ನಾವು ತಗೊಳ್ಳುವಂಥ ಆಹಾರದಲ್ಲಿ ಇರಬೇಕು. ಸೊ ಫಸ್ಟ್ ನಮ್ಮ ಸ್ಕಿನ್ನಿಗೆ ಏನೇನು ಪೌಷ್ಟಿಕಾಂಶಗಳು ಬೇಕು ಅಂತ ಹೇಳಿದ ಮೇಲೆ ಯಾವ ಥರ ಆಹಾರ ಕ್ರಮ ಮಾಡಿದರೆ ನಮ್ಮ ಸ್ಕಿನ್ ಹೆಲ್ತ್ ಚೆನ್ನಾಗಾಗುತ್ತೆ ಅಂತ ನಾನು ಹೇಳ್ತೇನೆ. ಸೊ ಫಸ್ಟ್ ಆಫ್ ಆಲ್ ವೈಟಮಿನ್ಸ್. ಸೊ ವೈಟಮಿನ್ಸ್ ಅಲ್ಲಿ ಮೇನ್ಲಿ ವೈಟಮಿನ್ ಎ ಇರ್ಬೋದು, ವೈಟಮಿನ್ ಡಿ ಇರ್ಬೋದು, ವೈಟಮಿನ್ ಇ ಇರ್ಬೋದು ಆ್ಯಂಡ್ ವೈಟಮಿನ್ ಸಿ. ಸೊ ಇಷ್ಟೆಲ್ಲ ವೈಟಮಿನ್ಸ್ ಇದ್ರೆ ಮಾತ್ರ ನಮ್ಮ ಸ್ಕಿನ್ನಲ್ಲಿ ಇರುವಂಥ ಸೆಲ್ಸ್ ರೀಜನರೇಷನ್ ಏನಿದೆ ಅದು ಚೆನ್ನಾಗಾಗುತ್ತೆ. ನಮಗೆ ಗೊತ್ತು, ನಾವು ಒಂದ್ಸಲ ನಮ್ಮ ಚರ್ಮದಲ್ಲಿ ಇರುವಂಥ ಜೀವಕೋಶಗಳೇನಿದೆ ಒಂದ್ಸಲ ಹುಟ್ಟಿದ ಮೇಲೆ ಅದೇ ಇರಲ್ಲ ಲಾಸ್ಟ್ ತನಕ. ಅದಕ್ಕೊಂದು ಲೈಫ್ ಡ್ಯೂರೇಷನ್ ಅಂತ ಇರುತ್ತೆ. ಲೈಫ್ ಸ್ಪ್ಯಾನ್ ಆದ್ಕೂಡಲೇ ಅದು ಸತ್ತೋಗುತ್ತೆ, ಹೊಸ ಸೆಲ್ಸ್ ಫಾರ್ಮ್ ಆಗ್ತಾ ಇರ್ತದೆ. ಸೊ ಇದು ಚೆನ್ನಾಗಿ ಆಗಬೇಕು ಅಂದರೆ ವೈಟಮಿನ್ ಎ, ಈ ವೈಟಮಿನ್ ಎ, ಡಿ, ಇ ಆ್ಯಂಡ್ ಸಿ ಏನಿದೆ ಅದು ಇರುವಂಥ ಆಹಾರಗಳು ಬೇಕಾಗುತ್ತೆ. ಅದರೊಟ್ಟಿಗೆ ನಮ್ಮ ಸ್ಕಿನ್ನಲ್ಲಿ ತುಂಬ ಜನರಲ್ಲಿ ನೀವು ನೋಡಿರ್ತೀರ, ನಮಗೆ ತುಂಬ ರಿಂಕಲ್ಸ್ ಡೆವಲಪ್ ಆಗುತ್ತೆ. ಸೊ ರಿಂಕಲ್ಸ್ ಡೆವಲಪ್ ಆಗೋದೆಲ್ಲ ಕಡಿಮೆ ಆಗಬೇಕು, ಸ್ಕಿನ್ ಟೋನ್ ಚೆನ್ನಾಗಿರಬೇಕು ಅಂದರೆ ಅದು ಕೊಲಾಜನ್ ಪ್ರೊಡಕ್ಷನ್ ಚೆನ್ನಾಗಾಗಬೇಕು. ಸೊ ಈ ವೈಟಮಿನ್ಸ್ ಇದ್ರೆ ಮಾತ್ರ ನಮ್ಮ ಬಾಡಿಯಲ್ಲಿ ಕೊಲಾಜನ್ ಪ್ರೊಡಕ್ಷನ್ ಕೂಡ ಚೆನ್ನಾಗಾಗುತ್ತೆ. ಸೊ ಅಟ್ ದ ಏಜ್ ಆಫ್ ಅರೌಂಡ್ 20 ವರ್ಷ ಆಗುವಾಗಲೇ ನಮ್ಮ ಬಾಡಿಯಲ್ಲಿ ಕೊಲಾಜನ್ ಹೊಸದಾಗಿ ಪ್ರೊಡ್ಯೂಸ್ ಆಗೋದೆಲ್ಲ ಕಡಿಮೆ ಆಗುತ್ತೆ. ಸೊ ಕೊಲಾಜನ್ ಪ್ರೊಡಕ್ಷನ್ ಕಡಿಮೆ ಆದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಇರುವಂಥ ಕೊಲಾಜನ್ ಸ್ಟೋರೇಜ್ ಕಡಿಮೆ ಆಗ್ತಾ ಬಂದಾಗೆ ನಮ್ಮ ಮೂಳೆಗಳಿರ್ಬೋದು, ನಮ್ಮ ಚರ್ಮ ಇರ್ಬೋದು, ಹೇರ್ ಇರ್ಬೋದು, ಇದರದೆಲ್ಲ ಆರೋಗ್ಯ ಕಡಿಮೆ ಆಗ್ತಾ ಬರ್ತದೆ. ಸೊ ನಮ್ಮ ಬಾಡಿಯಲ್ಲಿ ಸಫಿಷಿಯೆಂಟ್ ಆಗಿ ಕೊಲಾಜನ್ ಪ್ರೊಡಕ್ಷನ್ ಆಗಬೇಕು ಅಂದರೆ ವೈಟಮಿನ್ ಎ, ವೈಟಮಿನ್ ಇ ಮತ್ತು ವೈಟಮಿನ್ ಸಿ ಏನಿದೆ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಇನ್ನು ಕೆಲವರ ಸ್ಕಿನ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ತುಂಬ ಆಯಿಲಿ ಸ್ಕಿನ್ ಇರುತ್ತೆ, ಅವರಿಗೆ ಆಕ್ನೇಸ್ ಅಂದರೆ ಪಿಂಪಲ್ಸ್ ಎಲ್ಲ ಬರುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಇರುತ್ತೆ. ಇನ್ನು ಕೆಲವರದ್ದು ನೋಡಿದರೆ ತುಂಬ ಡ್ರೈ ಸ್ಕಿನ್ ಇರುತ್ತೆ. ಸೊ ನಮ್ಮ ಸ್ಕಿನ್ನಲ್ಲಿ ಇರುವಂಥ ಆಯಿಲ್ ಏನಿದೆ ಅದನ್ನು ಕರೆಕ್ಟಾಗಿ ರೆಗ್ಯುಲೇಟ್ ಮಾಡಲಿಕ್ಕೂ ಕೂಡ ಈ ವೈಟಮಿನ್ಸ್ ನಮಗೆ ಬೇಕಾಗುತ್ತೆ. ಆ್ಯಂಡ್ ನಮಗೆ ಗೊತ್ತು ವೈಟಮಿನ್ ಸಿ ಏನಿದೆ ಒನ್ ಆಫ್ ದ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್. ನಮ್ಮ ಸ್ಕಿನ್ನಲ್ಲಿ ಆಗುವಂಥ ಆಕ್ಸಿಡೇಟಿವ್ ಡ್ಯಾಮೇಜ್ ಏನಿದೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಅದರೊಟ್ಟಿಗೆ ನೀವು ನೋಡ್ತೀರಾ ಕೆಲವರಿಗೆ ಹೈಪರ್ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರುತ್ತೆ, ಅಂದರೆ ಸೈಡ್ಸಲ್ಲೆಲ್ಲ ಕಪ್ಪು ಮಾರ್ಕ್ಗಳು ಬರ್ತಾ ಇರ್ತದೆ, ಸನ್ ಬರ್ನ್ ಆಗುತ್ತೆ. ಸೊ ಈ ಥರ ಪ್ರಾಬ್ಲಮ್ಸ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ಈ ವೈಟಮಿನ್ಸ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಇನ್ನು ನಮ್ಮ ಸ್ಕಿನ್ನದು ಟೋನ್ ಮೇಂಟೈನ್ ಮಾಡಲಿಕ್ಕೆ ಮತ್ತು ಸ್ಕಿನ್ನಲ್ಲಿರುವಂಥ ಹೈಡ್ರೇಷನ್ ಮೇಂಟೈನ್ ಮಾಡಲಿಕ್ಕೂ ಕೂಡ ಈ ವಿಟಮಿನ್ಸ್ ಏನಿದೆ ಅದು ನಮಗೆ ಬೇಕೇ ಬೇಕು. ಅದರೊಟ್ಟಿಗೆ ನಿಮ್ಗೆ ಗೊತ್ತು ಜಿಂಕ್ ಇರ್ಬೋದು, ಸೆಲಿನಿಯಂ ಮತ್ತು ಕೊಲಾಜನ್. ನಾವು ಆಲ್ರೆಡಿ ಹೇಳಿದ್ದೇನೆ, ಕೊಲಾಜನ್ ಇದ್ರೆ ಮಾತ್ರ ನಮ್ಮ ಸ್ಕಿನ್ ಹೆಲ್ತ್ ಚೆನ್ನಾಗಾಗುತ್ತೆ. ನಮ್ಮ ರಿಂಕಲ್ಸು ಲೈನ್ಸು ಬರೋದೇನಿದೆ ಅದೆಲ್ಲ ಕಡಿಮೆ ಆಗಬೇಕು ಅಂದರೆ ಕೊಲಾಜನ್ ಸಫಿಷಿಯೆಂಟ್ ಆಗಿರಬೇಕು. ಅದರೊಟ್ಟಿಗೆ ಒಮೆಗಾ 3 ಫ್ಯಾಟಿ ಆಸಿಡ್. ತುಂಬ ಜನರಲ್ಲಿ ನೀವು ನೋಡಿರ್ತೀರ
ನೋಡಿರ್ತೀರಾ, ಸ್ಕಿನ್ ತುಂಬ ಡ್ರೈ ಆಗಿರುತ್ತೆ, ಸ್ಕೇಲ್ಸ್ ಫಾರ್ಮೇಷನ್ ಆಗಿರುತ್ತೆ, ಅಥವಾ ರಿಪೀಟೆಡ್ ಇನ್ಫೆಕ್ಷನ್ಸ್ ಬರ್ತಾ ಇರ್ತದೆ. ಸೊ ಅವರಿಗೆಲ್ಲ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಎಷ್ಟೋ ಜನರಲ್ಲಿ ಸೋರಿಯಾಸಿಸ್ ಇರ್ಬೋದು, ಎಕ್ಸಿಮಾ ಇರ್ಬೋದು, ಈ ಥರ ಕಂಡೀಷನ್ಸ್ ಎಲ್ಲ ಬರೋದನ್ನ ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ಇದು ತುಂಬ ಒಳ್ಳೆಯದಾಗುತ್ತೆ. ಇದರೊಟ್ಟಿಗೆ ಪ್ರೋಬಯೋಟಿಕ್ಸ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಪ್ರೋಬಯೋಟಿಕ್ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಇರಬೇಕಾಗಿರುವಂಥ ತುಂಬ ಒಳ್ಳೆ ಬ್ಯಾಕ್ಟೀರಿಯಾಗಳು. ಸೊ ಈ ಬ್ಯಾಕ್ಟೀರಿಯಾಗಳು ಇದ್ದರೆ ಮಾತ್ರ ನಮ್ಮ ಬಾಡಿಯಲ್ಲಿ ಎಷ್ಟೋ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿನೇ ಪ್ರೊಡ್ಯೂಸ್ ಮಾಡುತ್ತೆ. ನಾವು ಹೊರಗಡೆಯಿಂದ ತಗೋಬೇಕು ಅಂತಿಲ್ಲ. ಸ್ಕಿನ್ನಿಗೆ ಬೇಕಾಗಿರುವಂಥ ಎಷ್ಟೋ ನ್ಯೂಟ್ರಿಯೆಂಟ್ಸ್, ವೈಟಮಿನ್ಸ್ ನಮ್ಮ ಬಾಡಿನೇ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಅದೆಲ್ಲ ಪ್ರೊಡ್ಯೂಸ್ ಆಗಬೇಕು ಅಂದರೆ ನಮಗೇನು ಬೇಕು? ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರಬೇಕು. ಸೊ ಈ ಬ್ಯಾಕ್ಟೀರಿಯಾಗಳು ಸಫಿಷಿಯೆಂಟ್ ಆಗಿ ನಮಗೆ ಸಪ್ಲೈ ಆದ್ರೆ ಮಾತ್ರ ನಮ್ಮ ಚರ್ಮದ ಆರೋಗ್ಯ ಏನಿದೆ ಅದು ಚೆನ್ನಾಗಿರುತ್ತೆ. ಎಷ್ಟೋ ಜನರಲ್ಲಿ ಈ ಲೀಕಿ ಗಟ್ ಸಿಂಡ್ರೋಮ್ ಅಂತ ಒಂದು ಸಮಸ್ಯೆ ಇರುತ್ತೆ. ಅಂದರೆ ಅವರದ್ದು ಗಟ್ ಏನಿದೆ, ಅವರ ಜೀರ್ಣಾಂಗ ವ್ಯೂಹ ಏನಿದೆ ಅದು ಚೆನ್ನಾಗಿರಲ್ಲ, ಅಲ್ಲಿ ಸಮಸ್ಯೆಗಳಿರುತ್ತೆ. ಸೊ ಅಂಥವರಲ್ಲಿ ಎಷ್ಟೋ ಸ್ಕಿನ್ ಸಮಸ್ಯೆಗಳು ಕೂಡ ಕಂಡು ಬರುತ್ತೆ. ಎಷ್ಟೋ ಜನರಲ್ಲಿ ನೀವು ನೋಡಿರ್ತೀರಾ ಅರ್ಟಿಕೇರಿಯಾ ಅಂತ ಹೇಳ್ತೀವಿ, ಅಲರ್ಜಿ. ಏನೇ ಮುಟ್ಟಿದ ಕೂಡಲೂ ಅಲರ್ಜಿ ಆಗುತ್ತೆ, ತುರಿಕೆ ಬರುತ್ತೆ, ದಪ್ಪ ದಪ್ಪ ಆಗುತ್ತೆ ಚರ್ಮ, ಅಥವಾ ಏನಾದರೂ ಒಂದು ಆಹಾರ ತಗೊಂಡು ಕೂಡಲೇ ಅಲರ್ಜಿ ಡೆವಲಪ್ ಆಗ್ಬೋದು. ಸೊ ಇಂಥವರಲ್ಲೆಲ್ಲ ನಾವು ನೋಡುವಾಗ ಅವರಿಗೆ ಗಟ್ ಇಶ್ಯೂ ಇರುತ್ತೆ, ಅಥವಾ ಅವರದ್ದು ವೈಟಮಿನ್ ಡಿ ಲೆವೆಲ್ಸ್ ಏನಿದೆ ಅದು ತುಂಬ ಕಡಿಮೆ ಇರುತ್ತೆ. ಸೊ ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳಿದ್ದರೆ ಮಾತ್ರ ನಮ್ಮ ಚರ್ಮ ಆರೋಗ್ಯ ಕೂಡ ತುಂಬ ಇಂಪ್ರೂವ್ ಆಗುತ್ತೆ. ಇನ್ನು ಈ ವೈಟಮಿನ್ ಡಿ ಇರ್ಬೋದು, ವೈಟಮಿನ್ ಎ ಇರ್ಬೋದು, ಜಿಂಕ್ ಇರ್ಬೋದು, ಸೆಲಿನಿಯಂ ಇರ್ಬೋದು, ಇದೆಲ್ಲ ಏನು ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ನನ್ನು ಬಾಕಿ ಇರೋ ಇನ್ಫೆಕ್ಷನ್ಸಿಂದ ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈಗ ರಿಪೀಟೆಡ್ ಆಗಿ ನಮಗೆ ಸ್ಕಿನ್ ಇನ್ಫೆಕ್ಷನ್ಸ್ ಬರ್ತಾ ಹೋದ್ರೆ ಏನಾಗುತ್ತೆ, ಅಲ್ಲಿ ಎಲ್ಲ ಸ್ಕಾರ್ ಫಾರ್ಮೇಷನ್ ಆಗುತ್ತೆ, ಬ್ಲ್ಯಾಕ್ ಮಾರ್ಕ್ಸ್ ಬರುತ್ತೆ, ನಮ್ಮ ಸ್ಕಿನ್ ಏನಿದೆ ವಯಸ್ಸಾದಂಗೆ ಕಾಣುತ್ತೆ. ಸೊ ಹಾಗಾಗಿ ಈ ನ್ಯೂಟ್ರಿಯೆಂಟ್ಸ್ ಇರುವಂಥ ಆಹಾರಗಳು ನಾವು ರೆಗ್ಯುಲರ್ಲಿ ತಗೊಂಡ್ರೆ ನಮ್ಮ ಸ್ಕಿನ್ ಹೆಲ್ತ್ ಏನಿದೆ ತುಂಬ ಇಂಪ್ರೂವ್ ಆಗುತ್ತೆ. ಬಟ್ ಇಷ್ಟೆಲ್ಲ ನ್ಯೂಟ್ರಿಯೆಂಟ್ಸ್ನ ಹೇಳಿದ್ರು, ಇದಕ್ಕಿಂತೆಲ್ಲ ಇಂಪಾರ್ಟೆಂಟ್ ಆಗಿರುವಂಥ ಒಂದಿದೆ, ಅದು ನೀರು. ಸೊ ರೆಗ್ಯುಲರ್ಲಿ ಏನಿದೆ ನಮ್ಮ ಚರ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಪ್ರತಿ ದಿವಸ ಅಟ್ಲೀಸ್ಟ್ ಒಂದು 3 to 4 ಲೀಟರ್ಸ್ ಆಫ್ ವಾಟರ್ ಏನಿದೆ ಅದು ನಾವು ಕುಡಿಲೇಬೇಕು. ಆವಾಗ ಮಾತ್ರ ನಮ್ಮ ಮೋಷನ್ ಎಲ್ಲ ಕ್ಲೀನ್ ಆಗುತ್ತೆ. ಆ್ಯಂಡ್ ಅದರೊಟ್ಟಿಗೆ ನಾರಿನಂಶ ಇರುವಂಥ ಆಹಾರ, ಸೊ ತುಂಬ ವೆಜಿಟೇಬಲ್ಸನ್ನು ನಾವು ಇನ್ಕ್ಲೂಡ್ ಮಾಡಿ ಅಥವಾ ತುಂಬ ಸೀಡ್ಸ್ಗಳನ್ನು ಇನ್ಕ್ಲೂಡ್ ಮಾಡಿದರೆ ಏನಾಗುತ್ತೆ, ನಮ್ಮ ಮೋಷನ್ ಕ್ಲೀನ್ ಆಗುತ್ತೆ. ನಮ್ಮ ಮೋಷನ್ ಏನಿದೆ ಅದರಲ್ಲಿ ಟಾಕ್ಸಿನ್ಸ್ ಇರುತ್ತೆ, ವಿಷಾಂಶ ಇರುತ್ತೆ. ಯಾಕಂದರೆ ಅದು ನಮ್ಮ ಬಾಡಿಗೆ ಬೇಡಾಗಿದ್ದೆಲ್ಲ ಟಾಕ್ಸಿನ್ಸನ್ನು ಹೊರಗೆ ಹಾಕುವಾಗ ಫಾರ್ಮ್ ಆಗುವಂಥ ಒಂದು ಸಬ್ಸ್ಟೆನ್ಸು. ಅದರಲ್ಲಿರೋ ಟಾಕ್ಸಿನ್ಸ್ ಸರಿಯಾಗಿ ಹೊರಗೆ ಹೋಗಲಿಲ್ಲ ಅಂದರೆ ಏನಾಗುತ್ತೆ, ಅದು ಮತ್ತು ನಮ್ಮ ಬಾಡಿಗೆ ಎಂಟರ್ ಆಗಿ ನಮ್ಮ ಸ್ಕಿನ್ ಇಶ್ಯೂಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಇಷ್ಟೆಲ್ಲ ನ್ಯೂಟ್ರಿಯೆಂಟ್ಸು ಇದ್ರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಈ ನ್ಯೂಟ್ರಿಯೆಂಟ್ಸ್ ಸಿಗಲಿಕ್ಕೆ ನಾವು ರೆಗ್ಯುಲರ್ಲಿ ಏನೇನು ಆಹಾರ ತಗೋಬೇಕು ಅಂತ ನೋಡೋಣ. ಸೊ ನಾನು ಹೇಳುವಾಗ ತುಂಬ ಎಲ್ಲೂ ಊರಲ್ಲಿ ಸಿಗದೇ ಇರುವಂಥ ಐಟಮ್ಸ್ ಯಾವುದೂ ಹೇಳಲ್ಲ. ನಾವು ರೆಗ್ಯುಲರ್ಲಿ ನಮ್ಮ ಸುತ್ತಮುತ್ತಲು ಸಿಗುವಂಥ ಯಾವ ಅಂಗಡಿಗೆ ಹೋದರೂ ಸಿಗುವಂಥ ಸಿಂಪಲ್ ಆಗಿರೋ ಐಟಮ್ಸ್ ಹೇಳ್ತೇನೆ. ಸೊ ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟೊಮ್ಯಾಟೊ. ನಮಗೆ ಗೊತ್ತು, ಟೊಮ್ಯಾಟೊ ನಮಗೆ ರೆಗ್ಯುಲರ್ಲಿ ಸಿಗುತ್ತೆ. ನಾವು ಎಲ್ಲ ದಿವಸನೂ ಸಾಂಬಾರಿಗೆ ಟೊಮ್ಯಾಟೊ ಹಾಕ್ತಾ ಇರ್ತೀವಿ. ಸೊ ಈ ಟೊಮ್ಯಾಟೊ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಇದರಲ್ಲಿ ತುಂಬ ಚೆನ್ನಾಗಿ ವೈಟಮಿನ್ ಎ ಪ್ರಿಕರ್ಸರ್ಸ್ ಇದೆ, ಬೀಟಾ ಕ್ಯಾರೋಟಿನ್ ಅಂತ ಹೇಳ್ತೀವಿ. ಸೊ ನಾವು ಆಲ್ರೆಡಿ ಹೇಳಿದ್ದೇನೆ, ವೈಟಮಿನ್ ಎ ರಿಚ್ ಆಗಿರುವಂಥ ಆಹಾರ ತಗೊಂಡ್ರೆ ಮಾತ್ರ ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ ಪ್ರತಿ ದಿವಸ ನೀವು ಟೊಮ್ಯಾಟೊ ತಗೊಳ್ಳೋದು ತುಂಬ ಒಳ್ಳೆಯದು. ಆ್ಯಂಡ್ ಟೊಮ್ಯಾಟೊಲ್ಲಿ ಒಂದು ಆ್ಯಂಟಿ ಆಕ್ಸಿಡೆಂಟ್ ಇದೆ, ಇದಕ್ಕೆ ನಾವು ಲೈಕೋಪೀನ್ ಅಂತ ಹೇಳ್ತೀವಿ. ಅದು ಕೂಡ ನಮ್ಮ ಸ್ಕಿನ್ನಲ್ಲಿ ಆಗುವಂಥ ಆಕ್ಸಿಡೇಟಿವ್ ಡ್ಯಾಮೇಜನ್ನು ಕಡಿಮೆ ಮಾಡಲಿಕ್ಕೆ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ವೈಟಮಿನ್ ಸಿ ಕೂಡ ತುಂಬ ಚೆನ್ನಾಗಿದೆ. ಸೊ ನೀವು ರಾ ಟೊಮ್ಯಾಟೊ ಬೇಕಾದ್ರೂ ತಿನ್ಬೋದು. ಆ್ಯಂಡ್ ಇದರದ್ದು ಮತ್ತೊಂದು ಅಡ್ವಾಂಟೇಜ್ ಅಂದರೆ ತಿನ್ನೋದೊಂದೇ ಅಲ್ಲ, ನಾವು ಲೋಕಲ್ ಅಪ್ಲೈ ಮಾಡೋದು ಕೂಡ ತುಂಬ ಒಳ್ಳೆಯದು. ನಮ್ಮ ರಾ ಟೊಮ್ಯಾಟೊ ಏನಿದೆ ಅದನ್ನು ಪೇಸ್ಟ್ ಮಾಡಿ ನಮ್ಮ ಮುಖಕ್ಕೆ ಒಂದು ಪ್ಯಾಕ್ ಆಗಿ ನಾವು ಬೇಕಾದ್ರೆ ಅಪ್ಲೈ ಮಾಡ್ಬೋದು, ಅಥವಾ ಅದರೊಟ್ಟಿಗೆ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿ ನಮಗೆ ಸ್ಕ್ರಬ್ ಆಗಿ ಯೂಸ್ ಮಾಡಿ ಡೆಡ್ ಟಿಶ್ಯೂಸನ್ನು ರಿಮೂವ್ ಮಾಡಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದರೊಟ್ಟಿಗೆ ಇದು ನಮ್ಮ ಯು ವಿ ರೇಸಿಂದ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೂ ಕೂಡ ತುಂಬ ಒಳ್ಳೆಯದು. ಸೊ ರೆಗ್ಯುಲರ್ಲಿ ನಾವೇನು ಮಾಡ್ಬೋದು, ನಮ್ಮ ಥರ ಲೈಕ್ ಸಾರುಗಳೆಲ್ಲ ಮಾಡುವಾಗ ನಾವು ಅದರಲ್ಲಿ ಸ್ವಲ್ಪ ಟೊಮ್ಯಾಟೊ ಹಾಕೋಬೋದು, ಅಥವಾ ಟೊಮ್ಯಾಟೋನ ನಾವು ಡೈರೆಕ್ಟ್ ತಿಂದರೂ ಕೂಡ ತುಂಬ ಒಳ್ಳೆಯದು. ಎರಡನೇದು ವೈಟಮಿನ್ ಸಿ ಜಾಸ್ತಿ ಇರುವಂಥದ್ದು, ಮೇನ್ಲಿ ಆಮ್ಲ ಅಥವಾ ನೆಲ್ಲಿಕಾಯಿ ಅಂತ ಏನು ನಾವು ಹೇಳ್ತೀವಿ. ನೆಲ್ಲಿಕಾಯಿ ಮತ್ತು ಎನಿ ಸಿಟ್ರಸ್ ಫ್ರೂಟ್ಸ್, ಆರೆಂಜ್ ಇರ್ಬೋದು, ಮುಸಂಬಿ ಇರ್ಬೋದು. ಸೊ ಈ ಥರ ಯಾವುದಾದ್ರೂ ಒಂದು ಹಣ್ಣನ್ನು ನಾವು ಪ್ರತಿ ದಿವಸ ತಗೋಬೇಕು. ಸೊ ಗೂಸ್ಬೆರಿ ಏನಿದೆ ಅಥವಾ ನೆಲ್ಲಿಕಾಯಿ ಏನಿದೆ ತುಂಬ ಒಳ್ಳೆಯದು, ನಮಗೆ ಗೊತ್ತು, ಅದರಲ್ಲಿ ತುಂಬ ಚೆನ್ನಾಗಿ ವೈಟಮಿನ್ ಸಿ ಇದೆ. ಅದೇ ಥರ ಪೇರ್ಲೆ ಹಣ್ಣು ತಗೊಂಡ್ರು ಸಾಕು. ನೀವೇನು ಮಾಡ್ಬೋದು, ಪ್ರತಿ ದಿವಸ ಬೆಳಿಗ್ಗೆ 2 ಬೆಟ್ಟದ ನೆಲ್ಲಿಕಾಯಿ, ಅದಕ್ಕೊಂದು ಸ್ವಲ್ಪ ಶುಂಠಿ ಹಾಕ್ಬೋದು, ಸ್ವಲ್ಪ ಟರ್ಮರಿಕ್ ಹಾಕ್ಬೋದು, ಒಂದು ಕಾಳು ಮೆಣಸು ಕೂಡ ಹಾಕಿ ನೀವು ಮಿಕ್ಸರ್ಲ ಹಾಕಿ ಒಂದು ಚೆನ್ನಾಗಿ ಒಂದು ಜ್ಯೂಸ್ ಮಾಡಿ ಕುಡಿದ್ರೆ ಏನಾಗುತ್ತೆ, ಅದು ನಮ್ಗೆ ಒಳ್ಳೆ ಒಂದು ಮಾರ್ನಿಂಗ್ ಡ್ರಿಂಕ್ ಆಗುತ್ತೆ, ನಮಗೆ ಡಿಟಾಕ್ಸ್ ಡ್ರಿಂಕು ಆಗುತ್ತೆ. ಅದರೊಟ್ಟಿಗೆ ನಮಗೆ ಬೇಕಾಗಿರುವಂಥ ವೈಟಮಿನ್ ಸಿ ಕೂಡ ತುಂಬ ಸಫಿಷಿಯೆಂಟ್ ಆಗಿ ನಮಗೆ ಸಿಗುತ್ತೆ. ಸೊ ಪ್ರತಿ ದಿವಸ ನೆಲ್ಲಿಕಾಯಿ ಅಥವಾ ಯಾವುದಾದ್ರೂ ಒಂದು ಸಿಟ್ರಸ್ ಫ್ರೂಟ್ ಅಂದರೆ ಆರೆಂಜ್ ತಗೊಂಡ್ರು ಕೂಡ ತುಂಬ ಒಳ್ಳೆಯದು. ಈ ಆರೆಂಜ್ ಏನಿದೆ, ಆರೆಂಜ್ ಜ್ಯೂಸು ನಮಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನೆಲ್ಲಿಕಾಯಿ ಎಲ್ಲರಿಗೂ ಇಷ್ಟ ಆಗಬೇಕು ಅಂತಿಲ್ಲ ಬೆಳಗ್ಗೆ, ಬಟ್ ಆರೆಂಜ್ ಜ್ಯೂಸ್ ಏನಿದೆ ತುಂಬ ಒಳ್ಳೆಯದು. ಆರೆಂಜ್ ಜ್ಯೂಸ್ ತಗೊಳ್ಳಿ, ಅದರೊಟ್ಟಿಗೆ ಬಾಕಿ ಇರುವಂಥ ಸಿಪ್ಪೆ ಏನಿದೆ ಅದು ನೀವು ಮುಖಕ್ಕೆ ಅಪ್ಲೈ ಮಾಡ್ಬೋದು. ಅದು ಒಳ್ಳೆ ಆರೆಂಜ್ ಫೇಸ್ ಮಾಸ್ಕ್ ಅಂದರೆ ತುಂಬ ಒಳ್ಳೆಯದು, ಒಳ್ಳೆ ಶೈನಿಂಗ್ ಬರಲಿಕ್ಕೆ ಮತ್ತು ನಮ್ಮ ಸ್ಕಿನ್ನದು ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೂ ಕೂಡ ಅದು ತುಂಬ ಒಳ್ಳೆಯದು. ಆ್ಯಂಡ್ ಅದರ ಒಟ್ಟಿಗೆ ನಮಗೆ ಗೊತ್ತು ಇದರಲ್ಲೆಲ್ಲ ಚೆನ್ನಾಗಿ ವೈಟಮಿನ್ ಸಿ ಇದೆ, ನಮ್ಮ ಸ್ಕಿನ್ನಲ್ಲಿ ಬರುವಂಥ ಇನ್ಫೆಕ್ಷನ್ಸ್ ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ.
ಸೊ ಈ ಜ್ಯೂಸಲ್ಲಿ ನೀವು ಟರ್ಮರಿಕ್ ಕೂಡ ಹಾಕ್ಲಿಕ್ಕೆ ನಾನು ಹೇಳಿದ್ದೇನೆ. ಸೊ ಟರ್ಮರಿಕಲ್ಲಿ ನಮಗೆ ಗೊತ್ತು ಅದರಲ್ಲಿ ಕರ್ಕ್ಯುಮಿನಾಯ್ಡ್ಸ್ ಇದೆ. ಸೊ ಈ ಕರ್ಕ್ಯುಮಿನ್ ಏನಿದೆ ತುಂಬ ಒಳ್ಳೆ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್ ಮತ್ತು ಆಂಟಿ ವೈರಲ್, ನಮ್ಮ ಸ್ಕಿನ್ ಹೆಲ್ತಲ್ಲಿ ಇಂಪ್ರೂವ್ ಆಗಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಅದರೊಟ್ಟಿಗೆ ಒಂದು ಕಾಳು ಮೆಣಸು ಹಾಕ್ಲಿಕ್ಕೆ ಹೇಳಿದ್ದೇನೆ. ಅದು ಯಾಕೆಂದರೆ ಕಾಳು ಮೆಣಸಲ್ಲಿ ಇರುವಂಥ ಪಿಪರೈನ್ ಇದ್ದರೆ ಮಾತ್ರ ಈ ಟರ್ಮರಿಕಲ್ಲಿ ಇರುವಂಥ ಕರ್ಕ್ಯುಮಿನ್ ಅಬ್ಸಾರ್ಪ್ಷನ್ ಚೆನ್ನಾಗುತ್ತೆ. ಸೊ ಈ ಒಂದು ಶಾರ್ಟ್ ಬೆಳಿಗ್ಗೆ ಒಂದು ಡ್ರಿಂಕ್ ಮಾಡಿದರೆ ನಿಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ವೈಟಮಿನ್ ಸಿ ತುಂಬ ಜಾಸ್ತಿ ಇದ್ದಿದ್ದಕ್ಕೆ ಕೊಲಾಜನ್ ಪ್ರೊಡಕ್ಷನ್ ಚೆನ್ನಾಗುತ್ತೆ, ನಮ್ಮ ಸ್ಕಿನ್ ಟೋನ್ ಚೆನ್ನಾಗಲಿಕ್ಕೆ, ಸ್ಕಿನ್ ರಿಂಗಲ್ಸ್ ಕಡಿಮೆ ಆಗಲಿಕ್ಕೆ, ಸ್ಕಿನ್ನಲ್ಲಿ ಬರುವಂಥ ಲೈನ್ಸ್ ಕಡಿಮೆ ಆಗಲಿಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ನೆಕ್ಸ್ಟ್ ಕ್ಯಾರೆಟ್. ನಾವು ಏನು ಮಾಡ್ಬೋದು, ಪ್ರತಿ ದಿವಸ ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ಏನಿದೆ ಅದರ ಬದಲು ಒಂದು ಕ್ಯಾರೆಟ್, ರಾ ಕ್ಯಾರೆಟನ್ನು ನಾವು ತಿನ್ಬೋದು, ಚೆನ್ನಾಗಿ ತೊಳೆದು ತಿನ್ಬೋದು. ಸೊ ಅದರಿಂದ ಏನಾಗುತ್ತೆ, ನಮಗೆ ಸಫಿಷಿಯೆಂಟ್ ಆಗಿ ವೈಟಮಿನ್ ಎ ಸಿಗುತ್ತೆ, ಸಫಿಷಿಯೆಂಟ್ ಆಗಿ ವೈಟಮಿನ್ ಸಿ ಸಿಗುತ್ತೆ, ವೈಟಮಿನ್ ಇ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ, ನಮ್ಮ ಸ್ಕಿನ್ನಲ್ಲಿ ಬರುವಂಥ ರಿಂಗಲ್ಸ್ ಕಡಿಮೆ ಆಗಲಿಕ್ಕೆ, ಅದರೊಟ್ಟಿಗೆ ಸ್ಕಿನ್ನಲ್ಲಿ ಇರುವಂಥ ಡಾರ್ಕ್ ಸ್ಪಾಟ್ಸ್ ಕಡಿಮೆ ಆಗಲಿಕ್ಕೆ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇದು ರೆಗ್ಯುಲರ್ಲಿ ತಗೊಂಡಾಗ ನಮ್ಮ ಸ್ಕಿನ್ನಲ್ಲಿ ಇರುವಂಥ ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಸೊ ಹಾಗಾಗಿ ಪ್ರತಿ ದಿವಸ ಈವ್ನಿಂಗ್ ಸ್ನ್ಯಾಕ್ ಏನಿದೆ ಆ ಟೈಮಲ್ಲಿ ಒಂದು ಸಣ್ಣ ಕ್ಯಾರೆಟ್ ತಿನ್ನೋದು ತುಂಬ ಒಳ್ಳೆಯದು. ನೆಕ್ಸ್ಟ್ ಅಂದರೆ ಸೀಡ್ಸ್. ಸೊ ಪ್ರತಿ ದಿವಸ ನಾವು ಬ್ರೇಕ್ಫಾಸ್ಟ್ ತಗೊಳ್ಳುವಾಗ ಅಥವಾ ಯಾವುದಾದ್ರೂ ಒಂದು ಟೈಮಲ್ಲಿ ಯಾವುದಾದ್ರೂ ಒಂದು ಸೀಡ್ಸನ್ನು ತಗೋಬೇಕು. ಅದು 1 or 2 ಸ್ಪೂನ್ಸ್ ಆಫ್ ಚಿಯಾ ಸೀಡ್ಸ್ ಇರ್ಬೋದು, ಅಥವಾ ಅಗಸೆ ಬೀಜ ಇರ್ಬೋದು, ಅಥವಾ ಪಂಪ್ಕಿನ್ ಸೀಡ್ ಇರ್ಬೋದು. ಸೊ ಇದರದ್ದು ಅಡ್ವಾಂಟೇಜ್ ಏನಂದರೆ ಇದರಲ್ಲಿ ತುಂಬ ಒಳ್ಳೆ ಫ್ಯಾಟ್ ಇದೆ. ನಮಗೆ ಬೇಕಾಗಿರುವಂಥ, ನಮ್ಮ ಆರೋಗ್ಯ ಚೆನ್ನಾಗಬೇಕು ಅಂದರೆ ಗುಡ್ ಫ್ಯಾಟ್ ಏನಿದೆ ಅದು ನಮಗೆ ಬೇಕಾಗುತ್ತೆ. ಸೊ ಇದರಲ್ಲಿ ಒಳ್ಳೆ ಕೊಬ್ಬು ತುಂಬ ಚೆನ್ನಾಗಿದೆ. ಇದರಲ್ಲೆಲ್ಲ ಒಮೆಗಾ 3 ಫ್ಯಾಟಿ ಆಸಿಡ್ ಏನಿದೆ ಅದು ತುಂಬ ಚೆನ್ನಾಗಿದೆ. ಅದರೊಟ್ಟಿಗೆ ವೈಟಮಿನ್ ಇ ಏನಿದೆ ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ಅದರೊಟ್ಟಿಗೆ ಜಿಂಕ್ ಮತ್ತು ಸೆಲಿನಿಯಂ ಕೂಡ ಸಿಗುತ್ತೆ. ಸೊ ಹಾಗಾಗಿ ಪ್ರತಿ ದಿವಸ ನಾವೇನು ಮಾಡ್ಬೋದು, ಬೆಳಿಗ್ಗೆ ನೀವು ಮಾಡುವಂಥ ಜ್ಯೂಸಿಗೆ ಬೇಕಾದ್ರೆ ಹಾಕೋಬೋದು 1 or 2 ಸ್ಪೂನ್ಸ್ ಆಫ್ ಅಗಸೆ ಬೀಜ ಹಾಕೋಬೋದು, ಅಥವಾ ಚಿಯಾ ಸೀಡ್ ಹಾಕೋಬೋದು, ಅಥವಾ ಪಂಪ್ಕಿನ್ ಸೀಡ್ ಹಾಕೋಬೋದು. ಆ್ಯಂಡ್ ಅದರ ಬದಲು ನೀವು ಬ್ರೇಕ್ಫಾಸ್ಟ್ ಮಾಡುವಾಗ ದಿ ಬೆಸ್ಟ್ ಏನಂದರೆ, ನಾವು ಏನು ಮಾಡ್ತೀವಿ, ಯೂಶ್ವಲಿ ಒಂದೇ ಥರ ಫುಡ್ ಹ್ಯಾಬಿಟನ್ನು ಫಾಲೋ ಮಾಡ್ತೀವಿ, 4 ದೋಸೆ ಚಟ್ನಿ. ಸೊ ಅದರ ಬದಲು ನಾವೇನು ಮಾಡ್ಬೋದು, ಈ ಥರ ಪ್ರಿಫರ್ ಮಾಡ್ಬೋದು, 2 ದೋಸೆ ತಗೋಬೋದು. ಅದರೊಟ್ಟಿಗೆ ಸೋಕ್ ಮಾಡಿರುವಂಥ ಸೀಡ್ಸ್ ಏನಿದೆ ಅದನ್ನು ಸೇವಿಸೋದ್ರಿಂದ ಒಂದು ಹೊಟ್ಟೆ ಬೇಗ ತುಂಬುತ್ತೆ, ಅದರಲ್ಲಿ ತುಂಬ ಚೆನ್ನಾಗಿ ಸೊಲ್ಯುಬಲ್ ಫೈಬರ್ ಇರುತ್ತೆ. ಸೊ ಹಾಗಾಗಿ ನಮ್ಮ ಮೋಷನ್ ಕ್ಲೀನಾಗಿ ಹೋಗುತ್ತೆ. ಸೊ ಮೋಷನ್ ಕ್ಲೀನಾಗಿ ಹೋದಾಗ ಆಟೋಮೆಟಿಕಲಿ ನಮ್ಮ ಸ್ಕಿನ್ ಹೆಲ್ತ್ ಏನಿದೆ ಅದು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಅದರೊಟ್ಟಿಗೆ ಅದರಲ್ಲಿರುವಂಥ ಈ ವೈಟಮಿನ್ಸ್ ಏನಿದೆ, ವೈಟಮಿನ್ ಇ ಇರ್ಬೋದು, ವೈಟಮಿನ್ ಎ ಇರ್ಬೋದು, ವೈಟಮಿನ್ ಸಿ ಇರ್ಬೋದು, ನಾರಿನಾಂಶ ಇರ್ಬೋದು, ಆ್ಯಂಡ್ ಅದರೊಟ್ಟಿಗೆ ಜಿಂಕ್ ಸೆಲಿನಿಯಂ ಏನಿದೆ ಅದರಿಂದ ನಮ್ಮ ಸ್ಕಿನ್ ಹೆಲ್ತ್ ಏನಿದೆ ತುಂಬ ಚೆನ್ನಾಗುತ್ತೆ. ಪ್ರತಿ ದಿವಸ ಯಾವುದಾದ್ರೂ ಒಂದು ಸೀಡನ್ನು ತಗೊಳ್ಳುವಂಥ ಹ್ಯಾಬಿಟ್ ಕೂಡ ನೀವು ಮಾಡಬೇಕು. ಇನ್ನು ನೆಕ್ಸ್ಟ್ ಇಸ್ ನಟ್ಸ್. ಅದು ಬಾದಾಮಿ ಇರ್ಬೋದು, ಪಿಸ್ತೆ ಇರ್ಬೋದು, ಕ್ಯಾಶಿ ಇರ್ಬೋದು, ವ್ಯಾಲ್ನಟ್ ಇರ್ಬೋದು, ಯಾವುದಾದ್ರೂ ಒಂದು ನಟ್ಸ್ ರೆಗ್ಯುಲರ್ಲಿ ತಗೊಳ್ಳೋದು ತುಂಬ ಒಳ್ಳೆಯದು. ದಿ ಬೆಸ್ಟ್ ಬಾದಾಮ್ ಅಂತ ನಾನು ಹೇಳ್ತೇನೆ. ಯಾಕಂದರೆ ವೈಟಮಿನ್ ಇ ಏನಿದೆ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ. ನಮಗೆಲ್ಲ ಗೊತ್ತು, ನಮ್ಮ ಸ್ಕಿನ್ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ವೈಟಮಿನ್ ಇ ರಿಚ್ ಆಗಿರುವಂಥ ಆಹಾರಗಳು ತಗೋಬೇಕು. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್. ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಬೇಕಾಗಿರುವಂಥ ಒಂದು ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಇದು. ಸೊ ನಮ್ಮ ಸ್ಕಿನ್ನಲ್ಲಿ ಬರುವಂಥ ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಅಥವಾ ರಿಂಕಲ್ಸ್ ಇರ್ಬೋದು, ಇದೆಲ್ಲ ಕಡಿಮೆ ಆಗಿ ಸ್ಕಿನ್ ಗ್ಲೋ ಆಗಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ನಾವು ಎಷ್ಟೋ ಸಲ ಏನು ಮಾಡ್ತೀವಿ, ವೈಟಮಿನ್ ಇ ಸಾಫ್ಟ್ ಜೆಲ್ಸ್ ತಗೊಂಡು ಅದನ್ನು ಅಪ್ಲೈ ಮಾಡ್ತೀವಿ. ಸೊ ಅದರ ಬದಲು ಪ್ರತಿ ದಿವಸ ನೀವೇನು ಮಾಡಿ, ಬೆಳಗ್ಗೆ ಎದ್ದು ಕೂಡಲೇ ಒಂದು 5 ರಿಂದ 10 ಬಾದಾಮ್ ರೆಗ್ಯುಲರ್ಲಿ ಸೇವಿಸಿ. ಅದು ನೀರಲ್ಲಿ ನೆನೆಸಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ನೀವು ತಗೊಂಡ್ರೆ ತುಂಬ ಒಳ್ಳೆಯದು. ಸೊ ಬೆಳಗ್ಗೆ ಬಾದಾಮ್ ಇರ್ಬೋದು, ನಾವು ಫಸ್ಟ್ ಹೇಳಿರುವಂಥ ಸೀಡ್ಸ್ ಏನಿದೆ ಅದು ಕೂಡ ಇದರ ಒಟ್ಟಿಗೆ ತಿನ್ಬೋದು. ಸೊ ಆವಾಗ ಸ್ವಲ್ಪ ಹೊಟ್ಟೆನೂ ತುಂಬುತ್ತೆ, ನಮಗೆ ಮತ್ತೆ ತುಂಬ ಹೆವಿ ಬ್ರೇಕ್ಫಾಸ್ಟ್ ತಗೋಬೇಕು ಅಂತ ಅನಿಸಲ್ಲ. ಸೊ ಹಾಗಾಗಿ ಪ್ರತಿ ದಿವಸ ನಟ್ಸ್ ತಗೊಳ್ಳೋದು ಕೂಡ ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಸೊಪ್ಪಿನ ಪಲ್ಯಗಳು. ಪ್ರತಿ ದಿವಸ ನಾವು ಊಟ ಮಾಡುವಾಗ ಅದರೊಟ್ಟಿಗೆ ಒಂದು ಒಳ್ಳೆ ಪೋರ್ಷನ್ ಸೊಪ್ಪಿನ ಪಲ್ಯಗಳು ನಾವು ತಗೋಬೇಕು. ಓಕೆ, ತರಕಾರಿ ಪಲ್ಯ ಕೂಡ ತಗೊಳ್ಳಿ, ಅದು ಕೂಡ ತುಂಬ ಒಳ್ಳೆಯದು. ಬಟ್ ಸೊಪ್ಪಿನ ಪಲ್ಯಗಳು ತಗೊಂಡಾಗಿರುವಂಥ ಅಡ್ವಾಂಟೇಜ್ ಏನಂದರೆ, ನಮಗೆ ಈ ಕೊಲಾಜನ್ ಎಲ್ಲ ಏನಿದೆ ಅದು ಪ್ರೊಡಕ್ಷನಿಗೆಲ್ಲ ಬೇಕಾಗಿರುವಂಥ ರಾ ಮೆಟೀರಿಯಲ್ ಏನಿದೆ, ಅದು ಗ್ಲೈಸಿನ್ನು, ಪ್ರೋಲಿನ್, ಹೈಡ್ರಾಕ್ಸಿಪ್ಲೋರಿನ್ ಅಂತೆಲ್ಲ ಹೇಳ್ತೀವಿ. ಸೊ ಈ ಥರ ರಾ ಮೆಟೀರಿಯಲ್ ಕೂಡ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಬಾಡಿಗೆ ಬೇಕಾಗಿರುವಂಥ ಎಲ್ಲ ವೈಟಮಿನ್ ಬಿ ಕಾಂಪ್ಲೆಕ್ಸ್ಗಳು ಇರ್ಬೋದು, ವೈಟಮಿನ್ ಎ ಇರ್ಬೋದು, ಇದೆಲ್ಲ ಇದರಲ್ಲಿ ಸಫಿಷಿಯೆಂಟ್ ಆಗಿರುತ್ತೆ, ಇನ್ಕ್ಲೂಡಿಂಗ್ ಆಲ್ ಮಿನರಲ್ಸ್. ಜಿಂಕ್ ಇರ್ಬೋದು, ಐರನ್ ಇರ್ಬೋದು. ಸಿ ಐರನ್ ಕೂಡ ವೆರಿ ಇಂಪಾರ್ಟೆಂಟ್. ಯಾಕೆ? ಬಿಕಾಸ್ ನಮ್ಮ ಚರ್ಮದಲ್ಲಿರುವಂಥ ಸೆಲ್ಸ್ಗೆ ಕರೆಕ್ಟ್ ಆಗಿರುವಂಥ ಪೌಷ್ಟಿಕಾಂಶಗಳು ಸಿಕ್ಕಿದ್ರೆ ಮಾತ್ರ ಅದರ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ ಕರೆಕ್ಟಾಗಿರೋ ಪೌಷ್ಟಿಕಾಂಶಗಳು ಚರ್ಮಕ್ಕೆ ಹೋಗಿ ಮುಟ್ಟಬೇಕು ಅಂದರೆ ನಮಗೆ ಹಿಮೋಗ್ಲೋಬಿನ್ ತುಂಬ ಚೆನ್ನಾಗಿರಬೇಕು. ನಮ್ಮ ಹಿಮೋಗ್ಲೋಬಿನ್ ಚೆನ್ನಾಗಿರಬೇಕು ಅಂದರೆ ನಾವು ತಗೊಳ್ಳೋಂಥ ಆಹಾರದಲ್ಲಿ ಐರನ್ ಕೂಡ ತುಂಬ ಚೆನ್ನಾಗಿರಬೇಕು. ಸೊ ಸೊಪ್ಪಿನ ಪಲ್ಯಗಳು ಇದಕ್ಕೊಂದು ಒಳ್ಳೆ ಸೋರ್ಸ್ ಅಂತ ನಾವು ಹೇಳ್ತೀವಿ. ಸೊ ನೀವು ಬೇಕಾದ್ರೆ ಅದರದ್ದು ಜ್ಯೂಸ್ ಮಾಡಿ ತಗೋಬೋದು. ಯಾವುದೇ ಸೊಪ್ಪು ಇರ್ಬೋದು, ಬಸಳೆ ಸೊಪ್ಪು ಇರ್ಬೋದು, ನುಗ್ಗೆ ಸೊಪ್ಪು ಇರ್ಬೋದು, ಹರಿವೆ ಸೊಪ್ಪು ಇರ್ಬೋದು, ಪಾಲಕ್ ಸೊಪ್ಪು ಇರ್ಬೋದು, ಯಾವುದಾದ್ರೂ ಒಂದು ಸೊಪ್ಪು ಏನಿದೆ ಪ್ರತಿ ದಿವಸ ನಿಮ್ಮ ಆಹಾರದೊಟ್ಟಿಗೆ ಬೇಕು. ನೀವು ಎಷ್ಟು ನಿಮ್ಮ ರೈಸ್ ಕ್ವಾಂಟಿಟಿ ಅಥವಾ ಚಪಾತಿ ಕ್ವಾಂಟಿಟಿ ಅಥವಾ ಜೋಳದ ಕ್ವಾಂಟಿಟಿ ಏನಿದೆ ಅದೆಷ್ಟು ಕಡಿಮೆ ಮಾಡೋಕ್ಕಾಗುತ್ತೋ ಕಡಿಮೆ ಮಾಡಿ, ಈ ಸೊಪ್ಪುಗಳ ಕ್ವಾಂಟಿಟಿ ಏನಿದೆ ಅದು ಜಾಸ್ತಿ ಮಾಡಿ, ನಿಮ್ಮ ಸ್ಕಿನ್ ಹೆಲ್ತ್ ಏನಿದೆ ಆಟೋಮ್ಯಾಟಿಕ್ಲಿ ಜಾಸ್ತಿ ಆಗುತ್ತೆ. ಯಾಕಂದರೆ ಇದರಲ್ಲಿ ವೈಟಮಿನ್ ಎ, ವೈಟಮಿನ್ ಸಿ ಮತ್ತು ವೈಟಮಿನ್ ಇ ಏನಿದೆ ಇದು 3 ಕೂಡ ಒಳ್ಳೆ ಲೆವೆಲ್ಸಲ್ಲಿ ಈ ಸೊಪ್ಪಿನ ಪಲ್ಯಗಳಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಪ್ರತಿ ದಿವಸ ಸೊಪ್ಪಿನ ಪಲ್ಯಗಳು ಯೂಸ್ ಮಾಡ್ಬೋದು, ಅಥವಾ ಸೊಪ್ಪಿನ ಜ್ಯೂಸ್ ಕೂಡ ಮಾಡಿ ತಗೋಬೋದು. ಯಾಕಂದರೆ ನಾನು ಜ್ಯೂಸೇ ಈಗ 5-6 ಟೈಪ್ ಹೇಳಿದರೆ ಪ್ರತಿ ದಿವಸ
ಯಾವ ಜ್ಯೂಸ್ ಕುಡಿಬೇಕು ಅಂತ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಸೊ ಹಾಗಾಗಿ ಸೊಪ್ಪಿನ ಪಲ್ಯ ಏನಿದೆ ರೆಗ್ಯುಲರ್ಲಿ ನಿಮ್ಮ ಆಹಾರದಲ್ಲಿ ನೀವು ಇನ್ಕ್ಲೂಡ್ ಮಾಡಿ. ಇನ್ನು ನಾನ್ ವೆಜಿಟೇರಿಯನ್ಸ್ ಆದರೆ ಒಮೆಗಾ 3 ಫ್ಯಾಟಿ ಆಸಿಡ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಮಗೆ ಸೀಡ್ಸ್ ತಗೊಂಡ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ, ಅಗಸೆ ಬೀಜ ಇರ್ಬೋದು, ಚಿಯಾ ಸೀಡ್ಸ್ ಇರ್ಬೋದು, ಅದರಲ್ಲಿ ಸಿಗುತ್ತೆ. ಬಟ್ ಅದು ಅಷ್ಟೊಂದು ಲೈಕ್ ಫಂಕ್ಷನಲಿ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಮೀನು ತಗೊಳ್ಳೋರಾದರೆ ತುಂಬ ಒಳ್ಳೆಯದು. ಅದು ತಾರ್ಲೆ, ಬಂಗಡೆ, ಟ್ಯೂನಾ ಈ ಥರ ಮೀನುಗಳು ನಾವು ರೆಗ್ಯುಲರ್ಲಿ ಸೇವಿಸಿದ್ರೆ ನಮಗೆ ಸಫಿಷಿಯೆಂಟ್ಲಿ ಒಮೆಗಾ 3 ಸಿಗುತ್ತೆ. ನಮ್ಮ ಸ್ಕಿನ್ನಲ್ಲಿ ಇರುವಂಥ ಆಯಿಲ್ ಏನಿದೆ ಅದನ್ನು ಇದು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಸ್ಕಿನ್ನಲ್ಲಿ ಆಗುವಂಥ ಇನ್ಫ್ಲಮೇಷನ್ಸ್ ಏನಿದೆ ಅದನ್ನು ಕಂಪ್ಯಾರಿಟಿವ್ಲಿ ಕಡಿಮೆ ಮಾಡುತ್ತೆ. ಸೊ ನಾವು ಮೀನು ತಿನ್ಬೋದು ಅಂತ ಹೇಳಿ ಪ್ರತಿ ದಿವಸ ಮೀನು ಫ್ರೈ ತಗೋಬೇಕು ಅಂತ ಅಲ್ಲ ನಾ ಹೇಳಿದ್ದು. ಸೊ ಮೀನೇನಿದೆ ಕರಿಯಲ್ಲಿರುವಂಥ ಒಂದು ಪೀಸ್ ಅಥವಾ 2 ಪೀಸು ಒಳ್ಳೆ ಮೀನುಗಳನ್ನು ರೆಗ್ಯುಲರ್ಲಿ ಸೇವಿಸಿದ್ರೆ ಸಫಿಷಿಯೆಂಟ್ ಆಗಿ ನಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗೋದ್ರಿಂದ ನಮ್ಮ ಸ್ಕಿನ್ ಹೆಲ್ತ್ ಏನಿದೆ ಅದು ತುಂಬ ಚೆನ್ನಾಗಿ ನಾವು ಮೇಂಟೈನ್ ಮಾಡ್ಬೋದು. ನೆಕ್ಸ್ಟ್ ಇಸ್ ಬೋನ್ ಬ್ರೋತ್. ಬೋನ್ ಬ್ರೋತ್ ಅಂತ ನಿಮಗೆಲ್ಲ ಗೊತ್ತು. ಈಗ ನಾವು ಕಾಲಿನ ಸೂಪು ಅಂತ ಹೇಳ್ತೀವಲ್ಲ, ನಾನ್ ವೆಜಿಟೇರಿಯನ್ಸ್ ಯೂಶಲಿ ಅದು ತಗೊಂಡಿರ್ಬೋದು. ಸೊ ಅದರಲ್ಲಿ ತುಂಬ ಚೆನ್ನಾಗಿ ಕೊಲಾಜನ್ ಇದೆ. ನೀವು ನೋಡಿರ್ತಾರೆ ಯಾರಿಗೆ ಅದು ಫ್ರ್ಯಾಕ್ಚರ್ ಆದರೆ ಅಥವಾ ಏನಾದರೂ ಇಂಜುರೀಸ್ ಎಲ್ಲ ಆದರೆ ನಾವು ಈ ಎಲ್ಲಿಂದು ಸೂಪ್ ಏನಿದೆ, ಮೂಳೆ ಸೂಪ್ ಏನಿದೆ ಅದು ಮಾಡ್ಕೊಡ್ತೀವಿ. ಸೊ ಅದರಲ್ಲಿ ಸಫಿಷಿಯೆಂಟ್ ಆಗಿ ಕೊಲಾಜನ್ ಸಿಗುತ್ತೆ. ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಅದು ತುಂಬ ಒಳ್ಳೆಯದು. ಯಾಕಂದರೆ ಮೇನ್ಲಿ ನಮ್ಮ ಬಾಡಿಯಲ್ಲಿ ಇರುವಂಥ ಒಂದು ಕನೆಕ್ಟಿವ್ ಟಿಶ್ಯೂ ಈ ಕೊಲಾಜನ್. ಸೊ ಅದಿದ್ದರೆ ಮಾತ್ರ ನಮ್ಮ ಸ್ಕಿನ್ ಇರ್ಬೋದು, ಬೇರೆ ಯಾವುದೇ ಸ್ಟ್ರಕ್ಚರ್ ಇರ್ಬೋದು, ಕಾರ್ಟಿಲೇಜ್ ಇರ್ಬೋದು, ಅದರದೆಲ್ಲ ಇಲಾಸ್ಟಿಸಿಟಿ ಮತ್ತು ಹೆಲ್ತ್ ಮೇಂಟೈನ್ ಆಗಬೇಕು ಅಂದರೆ ಈ ಕೊಲಾಜನ್ ಬೇಕಾಗುತ್ತೆ. ನಾವು ಆಲ್ರೆಡಿ ಹೇಳಿದ್ದೇನೆ, ಕೊಲಾಜನ್ ಅಂದರೆ ಇಟ್ಸ್ ಅ ಪ್ರೋಟೀನ್ ಮೇನ್ಲಿ ಮೇಡ್ ಆಫ್ ಗ್ಲೈಸಿನ್, ಪ್ರೋಲಿನ್ ಆ್ಯಂಡ್ ಹೈಡ್ರಾಕ್ಸಿ ಪ್ರೋಲಿನ್. ಸೊ ಇದನ್ನ ಲೈಕ್ ಡೈರೆಕ್ಟ್ಲಿ ಕೊಲಾಜನ್ ತಗೋಬೇಕು ಅಂತಿಲ್ಲ. ಕೊಲಾಜನ್ ಫಾರ್ಮೇಷನ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನಮಗೆ ಸಿಕ್ಕಿದ್ರೆ ಸಾಕು. ಸೊ ಅದು ಈ ಬೋನ್ ಬ್ರೋತಲ್ಲಿ ನಮಗೆ ಚೆನ್ನಾಗಿ ಸಿಗುತ್ತೆ. ಅದರೊಟ್ಟಿಗೆ ನಾವು ಫಸ್ಟ್ ಹೇಳಿರುವಂಥ ಸೊಪ್ಪಿನ ಪಲ್ಯಗಳಲ್ಲಿ ಕೂಡ ಸಿಗುತ್ತೆ. ಈ ಬೋನ್ ಬ್ರೋತ್ ಎಲ್ಲ ಡೈಲಿ ತಗೋಬೇಕು ಅಂತಿಲ್ಲ. ನೀವು ಬೇಕಾದ್ರೆ ವಾರಕ್ಕೆ ಒನ್ಸ್ ಆರ್ ಟ್ವೈಸ್ ಅದು ತಗೊಳ್ಳೋರು ತಗೊಂಡ್ರೆ ಅದು ಕೂಡ ನಿಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಮೊಸರು ಅಥವಾ ಯೋಗರ್ಟ್ ಏನಿದೆ ಅದು ರೆಗ್ಯುಲರ್ಲಿ ನಾವು ಸೇವಿಸಬೇಕು. ಯಾಕಂದರೆ ನಾವು ಫಸ್ಟ್ ಹೇಳಿದ್ದೇನೆ, ನಾವು ಏನೇ ತಿಂದರೂ ಕೂಡ ನಮ್ಮ ಬಾಡಿ ಚೆನ್ನಾಗಿರಬೇಕು, ನಮ್ಮ ಹೆಲ್ತ್ ಚೆನ್ನಾಗಿರಬೇಕು, ನಮ್ಮ ಇಮ್ಯುನಿಟಿ ಚೆನ್ನಾಗಿರಬೇಕು, ನಮ್ಮ ಕೂದಲು ಚೆನ್ನಾಗಿರಬೇಕು, ನಮ್ಮ ಸ್ಕಿನ್ ಚೆನ್ನಾಗಿರಬೇಕು, ಓವರಾಲ್ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಹೊಟ್ಟೆಯೊಳಗಿರುವಂಥ ಬ್ಯಾಕ್ಟೀರಿಯಾಗಳು ಚೆನ್ನಾಗಿರಬೇಕು. ಸೊ ಅದಕ್ಕೆ ಬೇಕಾಗಿರುವಂಥ ಒಳ್ಳೆ ಪ್ರೋಬಯೋಟಿಕ್ ಇರುವಂಥ ಆಹಾರಗಳನ್ನು ನಾವು ಸೇವಿಸಬೇಕು. ಓಕೆ, ಪ್ರೀಬಯೋಟಿಕ್ ಅಥವಾ ನಾರಿನಾಂಶ ಇರೋ ಆಹಾರ ಸೇವಿಸಬೇಕು. ಬಟ್ ಅದು ಆಲ್ರೆಡಿ ನಾನೀಗ ಹೇಳಿರುವಂಥ ಸೊಪ್ಪುಗಳಲ್ಲಿ ಎಲ್ಲದರಲ್ಲೂ ನಮಗೆ ಸಿಗುತ್ತೆ. ಸೀಡ್ಸಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಬಟ್ ಅದರೊಟ್ಟಿಗೆ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ತಗೋಬೇಕು. ನಾವು ಮೊಸರು ತಗೊಳ್ಳುವಾಗ ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳಿದೆ. ಅದು ನಮಗೆ ಸಿಕ್ಕಿದಾಗ ಏನಾಗುತ್ತೆ, ನಮ್ಮ ಬಾಡಿ ಹೆಲ್ತ್ ಇಂಪ್ರೂವ್ ಆಗುತ್ತೆ, ನಮ್ಮ ಮೋಷನ್ ಕ್ಲೀನ್ ಆಗುತ್ತೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ. ನೀವು ತಗೊಂಡಿರುವ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗಿ ಅದರಲ್ಲಿರುವಂಥ ಪೌಷ್ಟಿಕಾಂಶಗಳು ಸರಿಯಾದ ರೀತಿಯಲ್ಲಿ ಅಬ್ಸಾರ್ಬ್ ಕೂಡ ಆಗುತ್ತೆ. ಸೊ ಹಾಗಾಗಿ ಪ್ರತಿ ದಿವಸ ನಾವು ಮೊಸರು ಅಥವಾ ಯಾವುದಾದ್ರೂ ಒಂದು ಪ್ರೋಬಯೋಟಿಕ್, ಈಗಾಗಲೇ ನಾನು ಪ್ರೋಬಯೋಟಿಕ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ. ಪ್ರೋಬಯೋಟಿಕ್ ನ್ಯಾಚುರಲಿ ಪ್ರೋಬಯೋಟಿಕ್ ಪ್ರಿಪೇರ್ ಮಾಡೋ ವಿಧಾನ ಕೂಡ ಹೇಳಿದ್ದೇನೆ, ಅದು ಬೇಕಾದ್ರೆ ನೀವು ನೋಡ್ಬೋದು. ಸೊ ಈ ಥರ ಯಾವುದಾದ್ರೂ ಒಂದು ಪ್ರೋಬಯೋಟಿಕ್ ಏನಿದೆ, ತಂಗಳನ್ನ ಕೂಡ ತುಂಬ ಒಳ್ಳೆಯದು. ಓವರ್ನೈಟ್ ಸೋಕ್ ಮಾಡಿರುವಂಥ ಅನ್ನ ಅದು ತಗೊಂಡ್ರೂ ಕೂಡ ನಮ್ಮ ಸ್ಕಿನ್ ಹೆಲ್ತ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇನ್ನು ಒಳ್ಳೆ ಕೊಬ್ಬಿರುವಂಥ ಆಹಾರಗಳು, ಫ್ರೂಟ್ಸಲ್ಲಿ ನಾವು ಹೇಳೋದಾದರೆ ಅವಕಾಡೋ ತುಂಬ ಒಳ್ಳೆಯದು. ಬಟ್ ಅವಕಾಡೋ ಎಲ್ಲರಿಗೂ ಅಫೋರ್ಡಬಲ್ ಇರಬೇಕು ಅಂತೆಲ್ಲ ತುಂಬ ಜಾಸ್ತಿ ಕಾಸ್ಟ್ ಇದೆ ಅದಕ್ಕೆ. ಸೊ ಅವಕಾಡೋ ತಗೊಳ್ಳಿಕ್ಕೆ ಆದವರಾದ್ರೆ ನಾವೇನು ಮಾಡ್ಬೋದು, ಅವಕಾಡೋದು ಏನಾದರೂ ಒಂದು ಸ್ಮೂತಿ ಮಾಡಿ ತಗೊಳ್ಳೋದು ಕೂಡ ತುಂಬ ಒಳ್ಳೆಯದು. ಅದು ವೆಯ್ಟ್ ರಿಡಕ್ಷನಿಗೂ ಹೆಲ್ಪ್ ಆಗುತ್ತೆ, ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದು ಬಟ್ ಅದೇ ಥರ ನಮಗೆ ಒಳ್ಳೆ ಫ್ಯಾಟ್ ನಾವು ತಗೊಳ್ಳೋದ ಬಾದಾಮಲ್ಲಿ ಕೂಡ ಸಿಗುತ್ತೆ. ನಟ್ಸ್ ಏನಿದೆ ದೇ ಆರ್ ರಿಚ್ ಇನ್ ಗುಡ್ ಫ್ಯಾಟ್ ಆ್ಯಕ್ಚುಲಿ. ಸೊ ಅದು ತಗೊಂಡ್ರೂ ಕೂಡ ನಮಗೆ ಸಿಗುತ್ತೆ. ಇಲ್ಲ ನಮ್ಮ ದೇಸಿ ಆಕಳದ್ದು ತುಪ್ಪ ಏನಿದೆ ಅದು ತುಂಬ ಒಳ್ಳೆಯದು. ನಮ್ಮ ಸ್ಕಿನ್ ಹೆಲ್ತ್, ಸ್ಕಿನ್ನಲ್ಲಿರುವಂಥ ಮಾಯಿಶ್ಚರ್ ಮೇಂಟೈನ್ ಮಾಡಲಿಕ್ಕೆ, ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ, ಅಲ್ಲಿರುವಂಥ ಲೈಕ್ ಆ ಆಯಿಲ್ ಏನಿದೆ ಅದನ್ನು ಕರೆಕ್ಟಾಗಿ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ತುಪ್ಪ ತುಂಬ ಒಳ್ಳೆಯದು. ಸೊ ನಾನೀಗ ಹೇಳಿರುವಂಥ ಈ ಆಹಾರಗಳನ್ನು ನೀವು ಪ್ರತಿ ದಿವಸ ನಿಮ್ಮ ಡೈಲಿ ಮೆನು ಏನಿದೆ ಅದರಲ್ಲಿ ಇನ್ಕ್ಲೂಡ್ ಮಾಡಿದರೆ ನಮ್ಮ ಸ್ಕಿನ್ ಹೆಲ್ತ್ ಏನಿದೆ ಆಟೋಮ್ಯಾಟಿಕಲಿ ಇಂಪ್ರೂವ್ ಆಗುತ್ತೆ. ನಾವು ಎಷ್ಟೋ ಕಾಸ್ಮೆಟಿಕ್ಸು, ಎಷ್ಟೋ ಬ್ಯೂಟಿ ಪಾರ್ಲರ್ ಹೋಗಿ ಎಷ್ಟು ನಮಗೆ ರಿಸಲ್ಟ್ ಸಿಗುತ್ತೋ ಅದಕ್ಕಿಂತ 10 ಪಟ್ಟು ರಿಸಲ್ಟ್ ನಿಮಗೆ ಇದರಲ್ಲಿ ಸಿಗುತ್ತೆ. ಇದರೊಟ್ಟಿಗೆ ನಾವು ಮಾಡಬೇಕಾಗಿದ್ದು ಇನ್ನೂ 2 ವಿಷಯಗಳಿದೆ. ಒಂದೇನೆಂದರೆ ನಾರಿನಂಶ ಚೆನ್ನಾಗಿರುವಂಥ ಆಹಾರ ನಾವು ತಗೋಬೇಕು. ಎರಡನೇದೇನೆಂದರೆ ಚೆನ್ನಾಗಿ ನೀರು ಕುಡಿಬೇಕು. ದೀಸ್ 2 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿನ್ಸ್ ಹೊರಗೆ ಹಾಕಿದ್ರೆ ಮಾತ್ರ ನಮ್ಮ ಸ್ಕಿನ್ ಹೆಲ್ತ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಅದರೊಟ್ಟಿಗೆ ನಮಗೆ ಚೆನ್ನಾಗಿ ಸ್ವೆಟ್ಟಿಂಗ್ ಆಗಬೇಕು, ಬೆವರು ಚೆನ್ನಾಗಿ ಬರಬೇಕು. ಸೊ ಬೆವರು ಚೆನ್ನಾಗಿ ಬಂದರೆ ಮಾತ್ರ ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಅದರದ್ದು ಲೈಕ್ ಏನಿದೆ ನಮ್ಮ ಇನ್ಫೆಕ್ಷನ್ಸನ್ನೆಲ್ಲ ಪ್ರಿವೆಂಟ್ ಮಾಡಲಿಕ್ಕೆ ಕೂಡ ನಮ್ಮ ಬೆವರು ಚೆನ್ನಾಗಿ ಬರಬೇಕು. ಸೊ ಬೆವರು ಚೆನ್ನಾಗಿ ಬರಬೇಕು ಅಂದರೆ ನಾವೇನು ಮಾಡಬೇಕು, ಸ್ಟೀಮ್ ಬಾತಲ್ಲಿ ಕೂತ್ಕೊಳ್ಳೋಕ್ಕಿಂತ ಒಳ್ಳೆಯದು ವ್ಯಾಯಾಮ ಮಾಡೋದು ತುಂಬ ಒಳ್ಳೆಯದು. ಸೊ ರೆಗ್ಯುಲರ್ಲಿ ವ್ಯಾಯಾಮ ಮಾಡೋದು ಕೂಡ ನಮ್ಮ ಸ್ಕಿನ್ ಹೆಲ್ತ್ ಏನಿದೆ ಅದು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನೀಗ ಹೇಳಿರುವಂಥ ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ. ಪ್ರತಿನಿತ್ಯ ನಾನೀಗ ಹೇಳಿರುವಂಥ ಪೌಷ್ಟಿಕಾಂಶಗಳು ಇರುವಂಥ ಆಹಾರಗಳನ್ನು ನೀವು ಇನ್ಕ್ಲೂಡ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.